ವಿಶ್ವವಿಖ್ಯಾತ ಮೈಸೂರು ದಸರಾ 2025ರ ಜಂಬೂ ಸವಾರಿಯನ್ನ ಗಜಪಡೆ ಯಶಸ್ವಿಯಾಗಿ ನಿಭಾಯಿಸಿಕೊಟ್ಟಿದೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಎಲ್ಲ ಆನೆಗಳು ಹೆಜ್ಜೆ ಹಾಕುವ ಮೂಲಕ ಆ ಒಂದು ಜಂಬೂ ಸವಾರಿಯ ಯಶಸ್ವಿಗೆ ಕಾರಣ ಆಗಿರುವಂಥದ್ದು. ಇವತ್ತು ರಿಲ್ಯಾಕ್ಸ್ ಮೂಡ್ನಲ್ಲಿ ಗಜಪಡೆ ಇರುವಂಥದ್ದು ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಇನ್ನು ಅರಮನೆ ಆವರಣದಲ್ಲಿ ನಿರ್ಮಾಣ ಮಾಡಿರುವಂತಹ ಸೆಡ್ನಲ್ಲಿ ಇದೀಗ ರಿಲ್ಯಾಕ್ಸ್ ಮೂಡ್ನತ್ತ ಗಜಪಡೆ ಇರುವಂಥದ್ದು. ಆ ಒಂದು ಗಜಪಡೆಯ ಒಂದು ಫೋಟೋಗಳನ್ನು ಕ್ಲಿಕ್ಕಿಸಿಕೊಳ್ಳೋದಕ್ಕೆ ಇದೀಗ ಪ್ರವಾಸಿಗರು ಕೂಡ ಆನೆಗಳ ಹತ್ರ ಬರ್ತಾ ಇರುವಂಥದ್ದು. ಮೊದಲಿಗೆ ನೋಡ್ತಾ ಇರ್ಬೋದು ನೀವು ಭೀಮಾ ಅತಿ ಹೆಚ್ಚು ಮನ್ನಣೆಯನ್ನ ಗಳಿಸಿರುವಂತಹ ಭೀಮಾ ಮತ್ತು ಫ್ಯಾನ್ಸ್ ಫಾಲೋವರ್ಸ್ ಅನ್ನು ಕೂಡ ಇಟ್ಕೊಂಡಿರುವಂಥದ್ದು. ಬಹಳಷ್ಟು ಜನ ಒಂದು ಭೀಮನ ಹೆಸರನ್ನ ಕೂಗುವಂತಹ ದೃಶ್ಯಗಳು ಕೂಡ ನಮ್ಗೆ ಕಂಡು ಬರುತ್ತೆ. ಯಾವಾಗಲೂ ಕೂಡ ಫೇವರೇಟ್ ಆಗಿದ್ದಾನೆ ಭೀಮಾ ಅಂತಾನೆ ಹೇಳ್ಬೋದು. ಬಹಳಷ್ಟು ಜನರು ಕೂಡ ಆ ಒಂದು ಭೀಮನ ಒಂದು ನಡೆಗೆ ಬಹಳಷ್ಟು ಮೆಚ್ಚುಗೆ ಕೂಡ ವ್ಯಕ್ತ ಆಗಿರುವಂಥದ್ದು. ಇದೀಗ ಸದ್ಯ ಭೀಮಾ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾನೆ, ಆಹಾರವನ್ನ ಸೇವಿಸ್ತಾ ಇರುವಂಥ ಮೇವನ್ನ ಸೇವಿಸ್ತಾ ಇದ್ದಾನೆ. ಮತ್ತೊಂದು ಕಡೆ ಭೀಮನ ಪಕ್ಕದಲ್ಲೇ ಲಕ್ಷ್ಮಿ ಇರುವಂಥದ್ದು, ಯಾವಾಗಲೂ ಕೂಡ ಹೆಜ್ಜೆಯನ್ನು ಹಾಕುವಂಥದ್ದು ಭೀಮನ ಜೊತೆ ಅಂತಲೇ ಹೇಳ್ಬೋದು. ಜೊತೆಗೆ ಈ ಭಾಗಕ್ಕೆ ಬಂದರೆ ಮಹೇಂದ್ರ ಆನೆಯು ಕೂಡ ಬಹಳಷ್ಟು ಜನರ ಮೆಚ್ಚುಗೆಗೆ ಪಾತ್ರ ಆಗಿದೆ. ಮತ್ತೊಂದು ಕಡೆ ರೂಪ ಹಾಗೆ ಏಕಲವ್ಯ ಎಲ್ಲವೂ ಕೂಡ 5 ಆನೆಗಳು ಸೆಡ್ನಲ್ಲೇ ಇದೆ ಅಂತಲೇ ಹೇಳ್ಬೋದು. ಇದೀಗ ಎಲ್ಲ ಆನೆಗಳು ರಿಲ್ಯಾಕ್ಸ್ ಮೂಡ್ನಲ್ಲಿದೆ. ಗಜಪಡೆ ಬಹಳಷ್ಟು ರಿಲ್ಯಾಕ್ಸ್ ಮೂಡ್ನಲ್ಲಿರುವಂಥದ್ದು. ನಾಳೆ ಈ ಒಂದು ಏನು ಅರಮನೆ ಆವರಣದಿಂದ ವಾಪಸ್ ಕಾಡಿಗೆ ತೆರಳುವಂಥದ್ದು. ಇನ್ನು ಒಂದಷ್ಟು ಜನರು ಬಂದು ಆ ಒಂದು ಆನೆಗಳ ರಿಲ್ಯಾಕ್ಸ್ ಮೂಡ್ನಲ್ಲಿರುವಂತಹ ಆನೆಗಳನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ. ಒಂದಷ್ಟು ಜನ ಫೋಟೋವನ್ನ ಕ್ಲಿಕ್ಕಿಸಿಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಬಹಳಷ್ಟು ಖುಷಿಯಿಂದ ಜನರು ಕೂಡ ಇರುವಂಥದ್ದು. ಅಂದ್ರೆ ಯಶಸ್ವಿಯಾಗಿ ಜಂಬೂ ಸವಾರಿ ಮುಕ್ತಾಯ ಆಗಿದೆ. ಆ ಒಂದು ಗಜಪಡೆಗೂ ಕೂಡ ನಮನ ಸಲ್ಲಿಸುವಂತ ಕೆಲಸವನ್ನ ಜನರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಇವತ್ತು ಅರಮನೆ ಆವರಣದ ಸೆಡ್ನಲ್ಲಿ ಗಜಪಡೆ ರಿಲ್ಯಾಕ್ಸ್ ಮೂಡ್ನಲ್ಲಿದೆ. ನಾಳೆ ನಾಡಿನಿಂದ ಕಾಡಿನತ್ತ ಪ್ರಯಾಣವನ್ನು ಕೂಡ ಗಜಪಡೆ ಬೆಳೆಸಲಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮೈಸೂರು.